ಸರ್ ಈಗ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರೇನು ಮಾಡ್ತಾರೆ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಕಾಫಿ. ಈಗ ಒಂದು ಇವರು ಆ್ಯಕ್ಟರ್ನ ಇಂಟರ್ವ್ಯೂ ಮಾಡ್ಕೊಬಂದೆ, ಅವ್ರು ಹೇಳಿದ್ರು ನಾನು ದಿನಕ್ಕೊಂದು 15 ಲೋಟ ಟೀ ಕುಡಿತೀನಿ ಅಂತ. ಹೀಗೆ ಕುಡಿದ್ರೆ ಹಾರ್ಟಿನ ಪರಿಸ್ಥಿತಿ ಹೇಗೆ ಅಂತ. ಈಗ ನಾವು ಎಲ್ಲನೊಂದು ಬ್ಲಾಂಕೆಟ್ ಬ್ಯಾನ್ ಥರ ಹೇಳಕ್ಕೆ ಬರೋದಿಲ್ಲ. ಟೀ ಕುಡಿತಾರೆ ಅಂತಂದರೆ ಈಗ ಅವರು ಟೀ ಜೊತೆ ಮಿಲ್ಕ್ ಟೀ ಕುಡಿತಾರ, ಟೀ ಜೊತೆ ಶುಗರ್ ಹಾಕೊಂಡು ಕುಡಿತಾರ, ಅದು ಬೇಕಾಗುತ್ತೆ. ಎಕ್ಸಾಂಪಲ್ ಈಗ ಬರೀ ಟೀ ಅಂತ ತಗೊಳ್ಳಿ, ಈಗ ಶುಗರ್ ಇಲ್ದೇನೆ ಬರೀ ಮಿಲ್ಕ್ ಮತ್ತು ಟೀ ಅಂತ ತಗೊಂಡಾಗ ಟೀ ಕಾಫಿಯಲ್ಲಿ ಕೆಫಿನ್ ಇರ್ತದೆ. ಕೆಫಿನಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ನ್ಯಾಚುರಲ್ ಫ್ಲೇವನಾಯ್ಡ್ ಅಂತ ಇರುತ್ತೆ ಅದರಲ್ಲಿ, ಅದು ಬ್ಲಡ್ ಪ್ರೆಷರ್ ಕಡಿಮೆ ಮಾಡುತ್ತೆ. ಸೊ ಅದು ನ್ಯೂಟ್ರಲ್ ಎಫೆಕ್ಟು. ಟೀ ಕಾಫಿ ಬಿ ಪಿ ಮೇಲೆ ಆಗಲಿ ಅಥವಾ ಹಾರ್ಟ್ ಮೇಲೆ ಆಗಲಿ ಅಂತ ಮೇಜರ್ ಎಫೆಕ್ಟ್ ಬರೋದಿಲ್ಲ. ಬಟ್ ಕೆಫಿನೇಟೆಡ್ ಡ್ರಿಂಕ್ಸ್ ಅಂತ ಕರಿತೀವಿ, ಈಗ ಕೋಕಾ-ಕೋಲಾ, ಪೆಪ್ಸಿ, ಅದರಲ್ಲಿ ನ್ಯಾಚುರಲ್ ಫ್ಲೇವನಾಯ್ಡ್ಸ್ ಇರೋದಿಲ್ಲ. ಈ ಟೀಲಿ ಫ್ಲೇವನಾಯ್ಡ್ಸ್ ಇರೋದಿಲ್ಲ, ಬಟ್ ಕೆಫಿನ್ ಮಾತ್ರ ಇರ್ತದೆ, ಮತ್ತು ಜಾಸ್ತಿ ಶುಗರ್ ಕಂಟೆಂಟ್ ಇರುತ್ತೆ. ಸೊ ಅದು ತಗೊಳ್ಳೋದ್ರಿಂದ ಒಬೆಸಿಟಿ ಜಾಸ್ತಿ, ಒಬೆಸಿಟಿ ಜೊತೆಗೆ ಹಾರ್ಟ್ ಡಿಸೀಸ್ ಬಂದ್ಬಿಡುತ್ತೆ. ಸೊ ಟೀ ಕಾಫಿಯಿಂದ ಅಂತ ಮೇಜರ್ ತೊಂದರೆ ಆಗೋದಿಲ್ಲ. ಬಟ್ ಈ ಕೆಫಿನೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಕೋಕಾ-ಕೋಲಾ, ಪೆಪ್ಸಿ ಅಂತ ಹೇಳ್ತೀವಿ, ಅವುಗಳು ತಗೊಳ್ಳೋದ್ರಿಂದ ಕ್ಯಾಲೋರಿ ಜಾಸ್ತಿ ಆಗುತ್ತೆ, ಪ್ಲೇನ್ ಶುಗರ್ ಅಂದರೆ ಸಿಂಪಲ್ ಕಾರ್ಬೋಹೈಡ್ರೇಟ್ ಜಾಸ್ತಿ ಆಗುತ್ತೆ, ಅದರಿಂದ ಒಬೆಸಿಟಿ ಮತ್ತು ಹಾರ್ಟ್ ಡಿಸೀಸ್ ಜಾಸ್ತಿ ಆಗುತ್ತೆ. ಮತ್ತು ನ್ಯಾಚುರಲ್ ಫ್ಲೇವನಾಯ್ಡ್ಸ್ ಇರೋದಿಲ್ಲ ಅದರಲ್ಲಿ. ಸೊ ಟೀ ಕಾಫಿಯಿಂದ ಬರೋ ಬೆನಿಫಿಟ್ಟು ಕೋಕಾ-ಕೋಲಾ, ಪೆಪ್ಸಿಯಿಂದ ಬರೋದಿಲ್ಲ. ಮತ್ತು ಟೀ ಕಾಫಿ ಅಂದಾಗ ದಿನಕ್ಕೆ 2 ಕಪ್ ಅಥವಾ 4 ಕಪ್ ತೊಗೋಬೋದು. ಅದನ್ನೇ ದಿನಕ್ಕೆ 10-20 ಕಪ್ ತೊಗೊಂಡಾಗ ವಿ ಆರ್ ಸ್ಟಿಮ್ಯುಲೇಟಿಂಗ್ ಅವರ್ ಬ್ರೈನ್ ಮೋರ್, ನಮ್ಮ ಮೆದುಳನ್ನು ಜಾಸ್ತಿ ಸ್ಟಿಮ್ಯುಲೇಟ್ ಮಾಡ್ತೀವಿ. ಅಂದರೆ ಅಂಥ ಪರ್ಸ್ನಾಲಿಟೀಸು ತುಂಬ ಸ್ಟ್ರೆಸ್ಸಲ್ಲಿ ಇರ್ತಾರಂತ. ನಾವು ಸ್ಟ್ರೆಸ್ಸಿಂದನೂ ಹಾರ್ಟ್ ಡಿಸೀಸ್ ಆಗ್ಬೋದು. ಸೊ ಯಾರಾದರೂ ದಿನಕ್ಕೆ 10 ಕಪ್ ಟೀ ಕುಡಿತಾರೆ ಅಂತಂದರೆ ಅವ್ರ ಮೆದುಳು ನನಗೆ ಸಾಕಪ್ಪ ಕೆಲಸ ಅಂತ ಇರುತ್ತೆ, ಇಲ್ಲ ನಾನು ಇನ್ನೂ ಕಾಫಿ ಕೊಟ್ಟು ಸ್ಟಿಮ್ಯುಲೇಟ್ ಮಾಡಿ ಮತ್ತೆ ಮಾಡಿಸ್ತೀನಿ ಅನ್ನೋ ಥರ. ಅಂದರೆ ಇವರು ಓವರ್ ವರ್ಕಿಂಗ್. ಆ ಸ್ಟ್ರೆಸ್ನ ಕಂಟ್ರೋಲ್ ಮಾಡ್ಕೋಬೇಕು. ಈಗ ಟೀ ಕಾಫಿ ಬ್ಲೇಮ್ ಮಾಡೋ ಬದಲಿಗೆ ಆ ಸ್ಟ್ರೆಸ್ನ ಬ್ಲೇಮ್ ಮಾಡ್ಬೋದು ನಾವು. ಇಲ್ಲ, ಅಷ್ಟೊಂದು ಓವರ್ ಸ್ಟ್ರೆಸ್ ಆಗೋಕ್ಕಿಂತ ನಿಧಾನವಾಗಿ ಆ ಸ್ಟ್ರೆಸ್ನ ಕಂಟ್ರೋಲ್ ಮಾಡಿಕೊಂಡು ಕೆಲಸ ಮಾಡಿದರೆ ನಮಗೆ ಅಷ್ಟು ಟೀ ಕಾಫಿ ಅವಶ್ಯಕತೆ ಬರೋದಿಲ್ಲ. ಆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆದಷ್ಟು ಹಾರ್ಟ್ ಡಿಸೀಸ್ ಬರೋದಿಲ್ಲ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.